ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಭೂಮಿಯ ಅಂತರಾಳ ಅಂದರೆ ಇಂಟೀರಿಯರ್ ಆಫ್ ಅರ್ತ್ ಈ ಟಾಪಿಕ್ ಯಾಕೆ ತಗೊಂಡಿದ್ದೀನಿ ಅಂತಂದರೆ, ಆಲ್ರೆಡಿ ತುಂಬ ಕ್ವಶನ್ಸು PYQ ಅಂದರೆ ಹಿಂದೆ ತುಂಬ ಎಕ್ಸಾಮ್ಸಲ್ಲಿ ಈ ಟಾಪಿಕ್ ಮೇಲೆ ಸಾಕಷ್ಟು ಕ್ವಶನ್ಸ್ ಬಂದಿದೆ. ಸೊ ಮುಂದೆ ಬರುವಂತಹ ಎಕ್ಸಾಮ್ಸಲ್ಲೂ ಕೂಡ ಒನ್ ಆರ್ ದಿ ಅದರ್ ಕ್ವಶನ್ಸ್ ಬರಬಹುದು. ಸೊ ನಾನು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹೇಗೆ ಕ್ವಶನ್ಸ್ ಕೇಳಿದ್ದಾರೆ, ಏನೇನು ಕೇಳಿದ್ದಾರೆ ಅಂತ. ಸೊ ಇವಾಗ ಭೂಮಿಯ ಅಂತರಾಳ ಅಥವಾ ಭೂಮಿಯ ಇಂಟೀರಿಯರ್ ಬಗ್ಗೆ ನಾವು ಯಾಕೆ ಓದಬೇಕು ಅಂತಂದ್ರೆ, ಭೂಕಂಪನದ ಅಲೆಗಳು ಅಥವಾ ವಸ್ತುಗಳ ಸಾಂದ್ರತೆ ಅಥವಾ ಅಲ್ಲಿ ಒಂದು ಕಂಪ್ಲೀಟ್ ಇವಾಗ ಒಂದು ಭೂಮಿಯ ಪದರ ಅಥವಾ ಅಂತರಾಳ ಅಂತ ತಗೊಂಡ್ರೆ ಅಲ್ಲಿ ಯಾವ ಯಾವ ಕೆಮಿಕಲ್ ಥಿಂಗ್ಸ್ ಇಂದ ಅದು ಸಂಯೋಜನೆ ಆಗಿರುತ್ತದೆ, ಅದು ಕಂಪೋಸ್ ಆಗಿರುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋಕೋಸ್ಕರ ನಾವು ಭೂಮಿಯ ಅಂತರಾಳದ ಬಗ್ಗೆ ಓದಬೇಕು. ಭೂಮಿ ಬಗ್ಗೆ ಓದುವಾಗ ನಾವು ಮೇಜರ್ ಆಗಿ ಕ್ರಸ್ಟ್ ಅಂದ್ರೆ ಭೂಕವಚ, ಮತ್ತೆ ಮ್ಯಾಂಟಲ್ ಅಂದ್ರೆ ಅದಕ್ಕೂ ಮ್ಯಾಂಟಲ್ ಅಂತಾನೆ ಕರೀತಾರೆ, ಮತ್ತೆ ಕೋರ್ ಕೇಂದ್ರಗೋಳ, ಇವು ಮೂರು ಅಂಶಗಳ ಬಗ್ಗೆ ನಾವು ಓದ್ತೀವಿ. ಇದು ಮೂರು ಲೇಯರ್ಸ್ ಅಂತಾನೂ ಕರಿಬಹುದು, ಕೋರ್, ಕ್ರಸ್ಟ್ ಮತ್ತೆ ಮ್ಯಾಂಟಲ್. ಈಗ ಕ್ರಸ್ಟ್ ಅಥವಾ ಭೂಕವಚ ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಲಿಥೋಸ್ಫಿಯರ್, ಅಂದ್ರೆ ಹತ್ತತ್ರ 60 ಕಿಲೋಮೀಟರ್ ಡೆಪ್ತ್ ಅಲ್ಲಿ ಇದು ನಮ್ಗೆ ಭೂಮಿ ಒಳಗಡೆ ಕಾಣಿಸುತ್ತೆ. ಅಂದ್ರೆ ನೀವು ಇದನ್ನ ಇಲ್ಲಿ ನೋಡಬಹುದು, ಇದು ಕ್ರಸ್ಟ್ ಭಾಗ. ಭೂಮಿನ ನೀವು ಈ ತರ ಕನ್ಸಿಡರ್ ಮಾಡಿದ್ರಾಗ ಈ ಪಾರ್ಟ್ ಅಲ್ಲಿ ಇರುವಂತಹದ್ದು ಕ್ರಸ್ಟ್. ಅಥವಾ ಇಲ್ಲಿ ನಮ್ಗೆ ಇನ್ನೊಂದೇನು ನಿಮ್ಗೆ ಸಿಗುತ್ತೆ ಅಂತಂದ್ರೆ ಯಾವ ಕಂಪೋಸಿಷನ್ ಇರುತ್ತೆ ಇಲ್ಲಿ, ಸಿಯಾಲ್. ನೆನ್ಪಿಟ್ಕೊಳಕ್ಕೆ ನಿಮ್ಗೆ ಈಸಿ, ಸಿಲಿಕಾನ್ ಮತ್ತೆ ಅಲ್ಯೂಮಿನಿಯಂದು ಕಂಪೋಸಿಷನ್ ಅಲ್ಲಿ ಈ ಒಂದು ಕ್ರಸ್ಟ್ ಭಾಗ ಅಥವಾ ಭೂಕವಚ ಇರುತ್ತದೆ. ಸೊ ಇದ್ರದ್ದು ಥಿಕ್ನೆಸ್ ಒಂದು ಅರೌಂಡ್ 5 ಕಿಲೋಮೀಟರ್ಸ್ ಇಂದ ಅಪ್ ಟು 70 ಕಿಲೋಮೀಟರ್ಸ್ ತನಕ ಇರಬಹುದು. 5 to 70 ಕಿಲೋಮೀಟರ್ಸ್ ಥಿಕ್ನೆಸ್. ಮತ್ತೆ ನಾವಿಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳೋಂತಹದ್ದು ಏನು ಅಂದ್ರೆ, 2 ಟೈಪ್ಸ್ ಆಫ್ ಕ್ರಸ್ಟ್ ಬರುತ್ತೆ. ಯಾವ್ದು 2 ಟೈಪ್ಸ್ ಆಫ್ ಕ್ರಸ್ಟ್ ಅಂತಂದ್ರೆ ಓಷಿಯಾನಿಕ್ ಕ್ರಸ್ಟ್ ಮತ್ತೆ ಕಾಂಟಿನೆಂಟಲ್ ಕ್ರಸ್ಟ್. ಇಲ್ಲಿ ನಾವು ಇನ್ನೇನು ತಿಳ್ಕೊಬೇಕಂದ್ರೆ, ಓಷಿಯಾನಿಕ್ ಕ್ರಸ್ಟ್ ತಿನ್ನರ್ ಇರುತ್ತೆ, ತಿನ್ನರ್. ಕಾಂಟಿನೆಂಟಲ್ ಅಥವಾ ಖಂಡಾಂತರ ಕ್ರಸ್ಟ್ ಸ್ವಲ್ಪ ಥಿಕ್ ಇರುತ್ತೆ. ಅಂದ್ರೆ ಇದು ಒಂದು ಅಪ್ ಟು 70 ಕಿಲೋಮೀಟರ್ಸ್ ತನಕ ಅದರದ್ದು ಡೆಪ್ತ್ ಇರಬಹುದು, ಇದೊಂದು 30 ಕಿಲೋಮೀಟರ್ಸ್ ತನಕ ಇರಬಹುದು. ಮತ್ತೆ ಡೆನ್ಸಿಟಿ ಅಂತ ಬಂದಾಗ ಓಷಾನಿಕ್ ಕ್ರಸ್ಟ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಮತ್ತೆ ಖಂಡಾಂತರ ಅಥವಾ ಕಾಂಟಿನೆಂಟಲ್ ಕ್ರಸ್ಟ್ ಡೆನ್ಸಿಟಿ ಕಮ್ಮಿ ಇರುತ್ತೆ. ಸೊ ಇದನ್ನ ನೀವು ನೆನ್ಪಿಟ್ಕೊಬೇಕು. ಮತ್ತೆ ಇಲ್ಲಿ ಇನ್ನೊಂದು ನೀವು ನೆನ್ಪಿಟ್ಕೊಬೇಕಾಗಿರೋದು ಏನು ಅಂತ ಅಂದ್ರೆ, ಇಲ್ಲೇ ಇದೆ ನೋಡಿ, ಸಿಯಾಲ್. ಇದು ಓಷಾನಿಕ್ ಕ್ರಸ್ಟ್ ಏನಲ್ಲಿ ಮಾಡಿರ್ತಾರೆ ಅಂದ್ರೆ ಇದು ಸಿಯಾಲಿಂದ ಆಗಿರುತ್ತೆ. ಇಲ್ಲಿ ಮತ್ತೆ ಇನ್ನೊಂದು ಯಾವುದು ಅಂದ್ರೆ ಸಾಗರಿಕ ಕ್ರಸ್ಟ್ ಅಂದ್ರೆ ಓಷಾನಿಕ್. ಈ ಕಾಂಟಿನೆಂಟಲ್ ಅನ್ನೋದು ಸಿಯಾಲಿಂದ ಆಗಿರುತ್ತೆ, ಸಾಗರಿಕ ಕ್ರಸ್ಟ್ ಸೈಮಾ ಇಂದ ಆಗಿರುತ್ತೆ. ಸೊ ಅಷ್ಟೊಂದು ಡೀಟೇಲಿಂಗ್ ಆಗಿ ಅವರು ಕ್ವಶನ್ ಕೇಳೋದಿಲ್ಲ. ನಿಮ್ಗೆ ಯಾವ್ದು ಸಾಂದ್ರತೆ ಹೆಚ್ಚು ಅಥವಾ ಯಾವ್ದು ಸಾಂದ್ರತೆ ಕಮ್ಮಿ ಅಂತ ಕೇಳ್ಬೋದು, ಅಥವಾ ಯಾವ್ದು ಥಿಕ್ನೆಸ್ ಇರುತ್ತೆ ಯಾವ್ದು ಥಿನ್ ಇರುತ್ತೆ ಅಂತ ಕೇಳ್ಬೋದು. ಸೊ ಇದು ನಿಮ್ಗೆ ಮೇಜರ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂತಹ ವಿಚಾರ. ಸೊ ನೆಕ್ಸ್ಟ್ ಕಮ್ಸ್ ಕ್ರಸ್ಟ್ ಅಲ್ಲಿ ಯಾವುದು ಹೆಚ್ಚಾಗಿ ಸಿಗುವಂತಹ ಖನಿಜಗಳು ಅಂತ ಬಂದಾಗ ನೀವು ಒಸಾಯ್ ಅಂತ ನೆನ್ಪಿಟ್ಕೊಳ್ಳಿ. ಒಸಾಯ್ ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೆಲವು ಸಲ ನೆಕ್ಸ್ಟ್ ಕೇಳಬಹುದು. ಈಗ ಹೈಯೆಸ್ಟ್ ಯಾವುದು ಅಂತ ಕೇಳಾಗಿದೆ ಆಲ್ರೆಡಿ ಎಕ್ಸಾಮ್ ಅಲ್ಲಿ, ಬಟ್ ಯಾವುದು ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್, ಥರ್ಡ್ ಹೈಯೆಸ್ಟ್ ಅಂತ ಕೇಳಿದಾಗ ಒಸಾಯ್ ಅಂದ್ರೆ ಆಕ್ಸಿಜನ್. ನೋಡಿ 47% ಕ್ರಸ್ಟ್ ಅಲ್ಲಿ ಆಕ್ಸಿಜನ್ ಇದೆ. ನೆಕ್ಸ್ಟ್ ಕಮ್ಸ್ ಸಿಲಿಕಾನ್ ಎಷ್ಟಿದೆ, 28% ಇದೆ. ನೆಕ್ಸ್ಟ್ ಕಮ್ಸ್ ಅಲ್ಯೂಮಿನಿಯಂ ಎಷ್ಟಿದೆ, 8.1% ಇದೆ. ನೆಕ್ಸ್ಟ್ ಕಮ್ಸ್ ಐರನ್ ಎಷ್ಟಿದೆ, 5% ಇದೆ. ಸೊ ನೆನ್ಪಿಟ್ಕೊಳ್ಳಕ್ಕೆ ನೀವು ಒಸಾಯ್ ಅಂತ ನೆನ್ಪಿಟ್ಕೊಬಹುದು. ಇಲ್ಲೂ ಕೂಡ ಡೀಟೇಲಿಂಗ್ ಆಗಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ಕೇಳ್ಬೋದು, ಕೊನೆಯದಾಗಿ ಯೂಶಲಿ ಅಷ್ಟು ಕೇಳೋದಿಲ್ಲ, ಯಾಕಂತಂದ್ರೆ ಇದು ಏರುಪೇರಾಗುವ ಸಾಧ್ಯತೆಗಳು ಇರುತ್ತೆ. ಬಟ್ ಅದ್ರ ಜೊತೆಗೆ ನೀವು ನೆನ್ಪಿಟ್ಕೊಬೇಕು, ಕ್ಯಾಲ್ಸಿಯಂ ಇರುತ್ತೆ, ಸೋಡಿಯಂ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ಟಿಟಾನಿಯಂ ಇರುತ್ತೆ, ಮತ್ತೆ ಹೈಡ್ರೋಜನ್ ಇರುತ್ತದೆ ಕ್ರಸ್ಟ್ ಅಲ್ಲಿ ಅಂತ. ಬಟ್ ಹೈಯೆಸ್ಟ್ ಯಾವುದು ಅಂತ ಬಂದಾಗ ನಿಮ್ಗೆ ಈ ಫಾರ್ಮುಲಾ ನೆನ್ಪಿರ್ಬೇಕು, ಒಸಾಯ್. ಆಕ್ಸಿಜನ್, ಸಿಲಿಕಾನ್, ಅಲ್ಯೂಮಿನಿಯಂ, ಐರನ್. ಅದು ಪರ್ಸೆಂಟೇಜ್ ಇಲ್ಲಿ ತನಕ ಕೇಳಿಲ್ಲ, ಕೇಳಬಾರ್ದು ಅಂತ ಏನಿಲ್ಲ, ಸ್ವಲ್ಪ ಹಂಗೆ ಅದಕ್ಕೆ ಗಮನ ಕೊಡಿ. ನೆಕ್ಸ್ಟ್ ಇದು ಬರೀ ಕ್ರಸ್ಟ್ ಅಂತ ತಗೊಂಡಾಗ ನಾನು ಹೇಳಿದ್ದು. ಬಟ್ ಒಟ್ಟಾರೆ ಭೂಮಿ, ಇಡೀ ಭೂಮಿಯನ್ನು ಅರ್ಥನ ಕಂಪ್ಲೀಟ್ ಆಗಿ ನಾವು ಪರಿಗಣಿಸಿದಾಗ ಯಾವ ಖನಿಜಗಳು ಜಾಸ್ತಿ ಇರುತ್ತೆ ಅಥವಾ ಯಾವ ಮಿನರಲ್ಸ್ ಜಾಸ್ತಿ ಇರುತ್ತೆ ಅಂದ್ರೆ ಐರನ್ ಹೈಯೆಸ್ಟ್ ಬರುತ್ತೆ. ಐರನ್ 35%. ಬಟ್ ಕೇವಲ ಕ್ರಸ್ಟ್ ಅಂತ ತಗೊಂಡಾಗ ಯಾವ್ದಿತ್ತು, ಆಕ್ಸಿಜನ್.
ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ದಯವಿಟ್ಟು. ಕ್ರಸ್ಟ್ ಅಂತ ತಗೊಂಡಾಗ ಓಸಾಯ್ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಬರೀ ಅರ್ತ್ ಅಂತ ತಗೊಂಡಾಗ ಐರನ್, ಆಕ್ಸಿಜನ್, ಸಿಲಿಕಾನ್, ಮೆಗ್ನೀಷಿಯಂ. ಇಲ್ಲಿ ಅಲ್ಯೂಮಿನಿಯಂ ನೆಕ್ಸ್ಟ್ ಬರುತ್ತೆ. ಫಸ್ಟು ಐರನ್ ಬರುತ್ತೆ 35%, ದೆನ್ ಕಮ್ಸ್ ಆಕ್ಸಿಜನ್, ದೆನ್ ಕಮ್ಸ್ ಸಿಲಿಕಾನ್, ದೆನ್ ಕಮ್ ಮೆಗ್ನೀಷಿಯಂ. ಇದ್ರಗಳ ಜೊತೆಗೆ ಬೇರೆ ಇನ್ನು ಯಾವ ಯಾವ ಖನಿಜಾಂಶಗಳಿರುತ್ತೆ ಅಂತ ನೋಡಿದ್ರೆ ನಿಕ್ಕಲ್, ಸಲ್ಫರ್, ಕ್ಯಾಲ್ಶಿಯಂ, ಅಲ್ಯೂಮಿನಿಯಂ ಅಂಡ್ ಅದರ್ಸ್. ಸೊ ಇಲ್ಲಿ ಕಸ್ಟ್ ಅಂತ ಬಂದಾಗ ಓಸಾಯ್, ಇಲ್ಲಿ ಅಯೋಸ್ಮಾ, ಐರನ್ ಫಸ್ಟ್ ಬರುತ್ತೆ, ಐರನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡಕ್ಕೆ ನಿಮ್ಗೆ ಕ್ರಸ್ಟ್ ಅಂತ ಒಂದು ಕ್ವಶನ್ ಒಂದು ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಅದೇ ತರ ಕ್ವಶನ್ ಇನ್ನೊಂದ್ರಲ್ಲಿ ಅರ್ತ್ ಅಲ್ಲಿ ಯಾವ್ದು ಜಾಸ್ತಿ ಇದೆ ಅಂತ ಕೇಳ್ಬೋದು. ಅವಾಗ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಅರ್ಥ ಅಂತ ಬಂದಾಗ ಐರನ್ ಜಾಸ್ತಿ, ಅರ್ತ್ ಐರನ್, ಅರ್ತ್ ಐರನ್, ಕ್ರಸ್ಟ್ ಆಕ್ಸಿಜನ್, ಅರ್ತ್ ಐರನ್, ಕ್ರಸ್ಟ್ ಆಕ್ಸಿಜನ್, ಈ ತರ ನೆನ್ಪಿಟ್ಕೊಳ್ಳಿ. ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ನಾವು ಇದನ್ನ ನೋಡಿದಾಗ ಇನ್ನೊಂದು ಏನಂತ ನೆನ್ಪಿಟ್ಕೊಬೇಕಂದ್ರೆ ಸೀಮಾ ವಲಯಗಳು. ಅಂದ್ರೆ ಈಗ ಭೂಕವಚದಲ್ಲಿರುವ 2 ಪ್ರಮುಖ ಸೀಮಾ ವಲಯಗಳು ಅಂದ್ರೆ ಡಿಸ್ಕಂಟಿನ್ಯೂಟಿ ಯಾವ್ಯಾವುದು ಅಂತ. ಭೂಕವಚ ಅಂತ ಅಂದ್ರೆ ಇಲ್ಲಿ ನಾವು ಮೇನ್ ಆಗಿ ನೆನ್ಪಿಟ್ಕೊಬೇಕಾಗಿರೋದು ಕ್ರಸ್ಟ್. ಕ್ರಸ್ಟ್ ಅಲ್ಲಿ ಯಾವ್ದು ಬರುತ್ತೆ? ಕಾರ್ನರ್ಡ್, ಕಾರ್ನರ್ಡ್ ಅಂಡ್ ಮೊಹರೋವಿಕ್, ಮೊಹರೋವಿಕ್. ಸೊ ಇದೆರಡು ನಿಮ್ಗೆ ನೆನ್ಪಿಟ್ಕೋಬೇಕು. ಓವರ್ ಆಲ್ ನಮ್ಗೆ ಡಿಸ್ಕಂಟಿನ್ಯೂಟಿ ಅಂತ ಬಂದಾಗ CMRGT ಇದನ್ನ ನೀವು ನೆನ್ಪಿಟ್ಕೊಬಹುದು. ಕೊರ್ನಡೋ, ಮೊಹೋ, ರೆಪಿಟಿ, ಗುಟನ್ಬರ್ಗ್, ಟ್ರಾನ್ಸ್ಫಾರ್ಮ್, ಅಥವಾ ಇದಕ್ಕೆ ಇನ್ನೊಂದು ಲೆಮ್ಹನ್ ಅಂತಾನೂ ಕೂಡ ಕರಿತೀವಿ. ಸೊ ಇಲ್ಲೇ ನೋಡ್ತಾ ಹೋಗೋಣ. ಕಾರ್ನೋಡೋ ಎಲ್ಲಿರುತ್ತೆ ಅಂದ್ರೆ ಕೆಳ ತೊಗಟೆಗಳ ನಡುವಿನ ಪದರ, ತೊಗಟೆಗಳ ನಡುವಿನ ಪದರ. ಮೊಹರಕ್ ಅಂದ್ರೆ ಕೆಳ ತೊಗಟೆ ಮತ್ತು ಮ್ಯಾಂಟಲ್ಗಳ ನಡುವಿನ ಪದರ. ರೆಪಿಟಿ ಅಂದ್ರೆ ಮ್ಯಾಂಟಲ್, ಮೇಲಿನ ಮ್ಯಾಂಟಲ್ ಮತ್ತೆ ಕೆಳಗಿನ ಮ್ಯಾಂಟಲ್. ಗುಟನ್ಬರ್ಗ್ ಅಂದ್ರೆ ಕೆಳಗಿನ ಮ್ಯಾಂಟಲ್ ಮತ್ತು ಹೊರ ಕೇಂದ್ರಗಳ ನಡುವಿನ ಪದರ. ಲೆಹಮನ್ ಅಂದ್ರೆ ಹೊರ ಕೇಂದ್ರ ಮತ್ತು ಒಳ ಕೇಂದ್ರಗಳ ನಡುವಿನ ಪದರ. ಇಲ್ಲಿ ಮೊಹವೆರಿಕ್ ಅಥವಾ ಮೊಹೋ ಡಿಸ್ಕಂಟಿನ್ಯೂಟಿ ಬಿಟ್ವೀನ್ ಕ್ರಸ್ಟ್ ಅಂಡ್ ದ ಮ್ಯಾಂಟಲ್. ಇದು ಕಾರ್ನೋಡೋ ಬಂದ್ಬಿಟ್ಟು ಅಪ್ಪರ್ ಕಸ್ಟ್ ಅಂಡ್ ಲೋವರ್ ಕಸ್ಟ್. ಇದನ್ನ ನೀವು ಯಾಕೆ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಹೀಗೆ ನೀವು CMRGT ಅಥವಾ ಎಲ್ಲಿ ಏನಾದ್ರೂ ಒಂದು ಹಾಕೊಂಡಾಗ ಇದು ಔಟರ್ ಕ್ರಸ್ಟ್ ಅಂಡ್ ಇನ್ನರ್ ಕ್ರಸ್ಟ್ ಮಧ್ಯ ಬರುತ್ತೆ. ಇದು ಇನ್ನರ್ ಕ್ರಸ್ಟ್ ಅಂಡ್ ಮ್ಯಾಂಟಲ್ ಮೊಹೋ ಬರುತ್ತೆ. ರೆಪಿಟಿ ಅಪ್ಪರ್ ಮ್ಯಾಂಟಲ್ ಅಂಡ್ ಇನ್ನರ್ ಮ್ಯಾಂಟಲ್ ಬರುತ್ತೆ. ಗುಟೆನ್ಬರ್ಗ್ ಅಪ್ಪರ್ ಮ್ಯಾಂಟಲ್ ಅನ್ನೋಕ್ಕಿಂತ ಇನ್ನರ್ ಮ್ಯಾಂಟಲ್ ಅಂಡ್ ಔಟರ್ ಕೋರ್ ಬರುತ್ತೆ. ಲೆಹಮನ್ ಅಥವಾ ಟ್ರಾನ್ಸ್ಫಾರ್ಮು ಔಟರ್ ಕೋರ್ ಅಂಡ್ ಇನ್ನರ್ ಕೋರ್. ಈ ತರ ಒಂದು ನೀವು ಇಲ್ಲಿ ಕನ್ನಡ ಮೀಡಿಯಂ ಅವರು ಕನ್ನಡದಲ್ಲಿ ನೋಡ್ಕೊಳ್ಳಿ, ಇಂಗ್ಲಿಷ್ ಮೀಡಿಯಂ ಅವರು ನಾನು ಇದನ್ನ ಹೇಳಿದ್ದನ್ನ ನಿಮ್ಮದೇ ಆದಂತಹ ಒಂದು ಇಮ್ಯಾಜಿನೇಷನ್ಗಳಲ್ಲಿ ಅಥವಾ ಒಂದು ಫಿಗರ್ನ ಅಥವಾ ಒಂದು ಡಯಾಗ್ರಾಮ್ನ ಹಾಕೊಂಡು ನೆನ್ಪಿಟ್ಕೊಬಹುದು. ಸೊ CMRGT ಅಂತ ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಆನ್ಸರ್ ಮೆನಿ ಕ್ವಶನ್ಸ್. ಅದಕ್ಕೆ ಇನ್ನೊಂದು ನಾನು ಕೆಳಗಡೆ ಹೇಳ್ತೀನಿ ಶಾರ್ಟ್ ಫಾರ್ಮ್ ಇನ್ನೊಂದು ಹೇಗೆ ನೆನ್ಪಿಟ್ಕೊಬಹುದು ಅಂತ. ಇಲ್ಲಿ ನೋಡಿ ಕ್ವಶನ್ಸ್ ಯಾಕೆ ನಾನು ಇದ್ರ ಬಗ್ಗೆ ಮಾಡಿದೆ ಅನ್ನೋದಕ್ಕೆ ಇಲ್ಲಿ ಕ್ವಶನ್. ರೀಸೆಂಟ್ ಆಗಿ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಅಲ್ಲೂ ಕೇಳುವಂತ ಕ್ವಶನ್. ಒಳಭಾಗದಿಂದ ಹೊರಗಿನ ಪದರದವರೆಗೆ ಭೂಮಿಯ ವಿವಿಧ ಪದರಗಳನ್ನು ಗುರುತಿಸಿ. ಕ್ರಸ್ಟ್, ಮ್ಯಾಂಟಲ್, ಔಟರ್ ಕೋರ್, ಇನ್ನರ್ ಕೋರ್. ಸೊ ಯು ಹ್ಯಾವ್ ಟು ರಿಮೆಂಬರ್ ಒಳಭಾಗದಿಂದ ಹೊರಭಾಗ, ಹೊರದಿಂದ ಒಳಗಲ್ಲ, ಒಳದಿಂದ ಹೊರಕ್ಕೆ. ಮ್ಯಾಂಟಲ್ ನೋ, ಇದು ಮಿಡಲ್ ಬರುತ್ತೆ, ಇದು ರಾಂಗ್. ಇನ್ನರ್ ಕೋರ್, ಔಟರ್ ಕೋರ್, ಕ್ರಸ್ಟ್, ಮ್ಯಾಂಟಲ್. ಕ್ರಸ್ಟ್ಗಿಂತ ಫಸ್ಟ್ ಮ್ಯಾಂಟಲ್ ಬರುತ್ತೆ. ಸೊ ಇನ್ನರ್ ಕೋರ್, ಔಟರ್ ಕೋರ್, ಮ್ಯಾಂಟಲ್ ಅಂಡ್ ಕ್ರಸ್ಟ್. ಇನ್ನರ್ ಕೋರ್, ಹೊರ ಕೋರ್, ಮ್ಯಾಂಟಲ್ ಅಂಡ್ ಹೊರಪದರ. ಈ ತರ ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕಮ್ಸ್ ಅರ್ತ್ ಝೋನ್ ಕಂಪೋಸ್ಡ್ ಆಫ್ ವಾಟ್. ಇದು ಫೈರ್ ಸ್ಟೇಷನ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹದ್ದು. ಫೈರ್ ಸ್ಟೇಷನ್ ಯೂಶುವಲಿ ಸ್ವಲ್ಪ ಕೆಮಿಸ್ಟ್ರಿ ಬಗ್ಗೆ ಜಾಸ್ತಿ ಕೇಳಿರ್ತಾರೆ ಕ್ವಶನ್. ಸೊ ನೋಡಿ, ಅಪ್ಪರ್, ಮಿಡಲ್ ಅಂಡ್ ಲೋವರ್ ಮ್ಯಾಂಟಲ್, ಅಪ್ಪರ್ ಅರ್ತ್ ಲೇಯರ್ ಅಂಡ್ ಲೋವರ್ ಲೇಯರ್, ಲೇಯರ್ ಆಫ್ ದಿ ಅಪ್ಪರ್ ಮೋಸ್ಟ್ ಪಾರ್ಟ್ ಆಫ್ ದಿ ಪಿಗ್ಮೆಂಟ್ ಅಂಡ್ ಮಿಡಲ್ ಪಾರ್ಟ್. ಸೊ ಆನ್ಸರ್ ಇದಕ್ಕೆ ಮೇಲಿನ ಭೂಮಿ ಪದರ ಮತ್ತು ಕೆಳಗಿನ ಆವರಣ, ಲಿಥೋಸ್ಫಿಯರ್ ಆಗಿರುವಂತಹದ್ದು. ಲಿಥೋಸ್ಫಿಯರ್ ಅದೇ ಹೇಳಿದ್ದಲ್ಲ, ಕ್ರಸ್ಟ್ ಪಾರ್ಟ್ ಬರುತ್ತಲ್ಲ, ದಟ್ ಈಸ್ ಲಿಥೋಸ್ಫಿಯರ್. ಸೊ ಮೇಲಿನ ಭೂಮಿ ಪದರ ಮತ್ತು ಕೆಳಗಿನ ಆವರಣದಲ್ಲಿ ಇದು ಆಗಿರುತ್ತದೆ. ಈ ತರ ಕ್ವಶನ್ ಕೇಳಿದಾಗ ನಿಮ್ಗೆ ಸ್ವಲ್ಪ ಡೆಪ್ತ್ ನಾಲೆಡ್ಜ್ ಇರ್ಬೇಕು, ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ನೋಡಿ, ಇದು CPC ಇನ್ ಸರ್ವಿಸ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತಹದ್ದು. ಹೈಡ್ರೋಸ್ಫಿಯರ್. ಹೈಡ್ರೋಸ್ಫಿಯರ್ ಅಂದ್ರೆ ಏನು?
ನೋಡೋಣ ಇಲ್ಲಿ ಹೈಡ್ರೋಸ್ಫಿಯರ್, ಲಿಥೋಸ್ಫಿಯರ್, ಬಯೋಸ್ಫಿಯರ್, ಅಯೋನೋಸ್ಫಿಯರ್. ಇಟ್ ಈಸ್ ಅಬೋವ್ 50 ಕಿಲೋಮೀಟರ್ ಕೋಇನ್ಸೈಡ್ ವಿತ್ ಥರ್ಮೋಸ್ಫಿಯರ್. ಅದಕ್ಕೆ ಏನಾಗುತ್ತೆ ಅಯೋನೋಸ್ಫಿಯರ್. ಇದು ಅರ್ತ್ ಔಟರ್ ಲೇಯರ್ ಅಂಡ್ ದ ಬಿಲೋ ದ ಮ್ಯಾಂಟಲ್, ಲಿಥೋಸ್ಫಿಯರ್. ಬಯೋಸ್ಫಿಯರ್ ಅರ್ತ್ ವಾಟರ್, ಇದು ಅರ್ತ್ಸ್ ವಾಟರ್ ಇನ್ ಫ್ರೆಶ್ ಅಂಡ್ ಸಾಲ್ಟ್ ವಾಟರ್, ಹೈಡ್ರೋಸ್ಫಿಯರ್. ಬಯೋಸ್ಫಿಯರ್ ದ ಸ್ಪಿಯರ್ ದಟ್ ಇನ್ಕ್ಲೂಡ್ಸ್ ದ ಎಲಿಮೆಂಟ್ ಆಫ್ ಹೈಡ್ರೋಸ್ಫಿಯರ್, ಬಯೋಸ್ಫಿಯರ್. ಅಂಡ್ ನಾನು ಇದನ್ನ ನಿಮಗೆ ಲಿಥೋಸ್ಫಿಯರ್ ಬಗ್ಗೆ ಮಾಡುವಾಗ ಎನ್ವೈರನ್ಮೆಂಟಲ್ ಹೇಳಿದ್ದೆ. ಈ ತರ ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್ ಮತ್ತೆ ಅಟ್ಮಾಸ್ಫಿಯರ್, ಈ ಮೂರು ಜಾಗಗಳು ಒಂದು ಜಾಗದಲ್ಲಿ ಎಲ್ಲಿ ಸೇರ್ಪಡೆಯಾಗುತ್ತದೆ ಅದನ್ನ ಬಯೋಸ್ಫಿಯರ್ ಅಂತ ಕರಿತೀವಿ ಅಂತ. ಸೊ ನೀವು ಅಲ್ಲಿ ನಾಲೆಡ್ಜ್ನ ಇಲ್ಲಿ ಹಾಕಿದ್ರು ಕೂಡ ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಮಾಡಬಹುದು. ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್, ವಿಚ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಫೌಂಡ್ ಇನ್ ದ ಅರ್ತ್ ಸಾಲಿಡ್ ಲೇಯರ್? ಕ್ರಸ್ಟ್ ಅಲ್ಲಿ ಯಾವುದು ಹೈಯೆಸ್ಟ್? ನೆನ್ಪಿಟ್ಕೊಳ್ಳಿ, ಕ್ರಸ್ಟ್ ಅಲ್ಲಿ ಒಸಾಯ್, ಇಲ್ಲಿ ಹ್ಯಾಂಡಿ ಆಗ್ತಿದೆ ನೋಡಿ. ಒಸಾಯ್ ಅಂದ್ರೆ ಏನು? ಆಕ್ಸಿಜನ್. ಆನ್ಸರ್ ಆಕ್ಸಿಜನ್. ಆಕ್ಸಿಜನ್ಗೆ ಕನ್ನಡದಲ್ಲಿ ಆಮ್ಲಜನಕ ಅಂತ ಕರೀತಾರೆ. ಇದು 2013 ಅಲ್ಲಿ ಅಬಕಾರಿ ಗಾರ್ಡ್. ಈಗ ಇದನ್ನೇ ಅವರು ಸೆಂಟೆನ್ಸ್ ವೈಸ್ ಕೇಳಬಹುದು. ಇಲ್ಲಿ ಡೈರೆಕ್ಟ್ ಒನ್ ವರ್ಡ್ ಆನ್ಸರ್ ಅಲ್ಲಿ ಕೇಳಿರೋದನ್ನ ಈಗ ಸೆಂಟೆನ್ಸ್ ವೈಸ್ ಕೇಳಿದ್ರು ಕೂಡ ನಿಮ್ಗೆ ಆನ್ಸರ್ ಮಾಡೋಕೆ ಗೊತ್ತಿರಬೇಕು. ನೆಕ್ಸ್ಟ್ ಕಮ್ಸ್, in the structure of planet earth below the mantle and the core is mainly made up of which of the following? ನೋಡಿ, ಭೂಮಿಯ ರಚನೆಯಲ್ಲಿ ಮ್ಯಾಂಟಲ್ ಕೆಳಗೆ ಕೋರ್ ಮುಖ್ಯವಾಗಿ ಕೋರ್ ಅಲ್ಲಿ ಯಾವ್ದಿರುತ್ತೆ? ನೈಫ್ ಅಂದ್ರೆ ನಿಕ್ಕಲ್ ಅಂಡ್ ಫೆರೆಟ್ ಅಂದ್ರೆ ಐರನ್. ಇವೆಲ್ಲ ಈಸಿಯಾಗಿ ನೆನ್ಪಿಟ್ಕೊಬೇಕು. ಕ್ರಸ್ಟ್ ಅಲ್ಲಿ ಸಿಯಾಲ್, ಮ್ಯಾಂಟಲ್ ಅಲ್ಲಿ ಸೈಮಾ, ಕೋರ್ ಅಲ್ಲಿ ನೈಫ್. ಸಿಲಿಕಾನ್ ಅಂಡ್ ಅಲ್ಯೂಮಿನಿಯಂ, ಸಿಲಿಕಾನ್ ಅಂಡ್ ಮೆಗ್ನೀಷಿಯಂ, ನಿಕ್ಕಲ್ ಅಂಡ್ ಫೆರೆಟ್ ಅಂದ್ರೆ ಐರನ್. ಸೊ ಇದು ನಿಮ್ಗೆ ಈ ಸೂತ್ರ ಗೊತ್ತಿದ್ರೆ ಇದನ್ನ ಮಾಡ್ಬೋದು. ನೋಡಿ, IAS 2009 ಎಕ್ಸಾಮ್ ಅಲ್ಲೇ ಕೇಳಿದ್ದಾರೆ ಅಂದ್ರೆ ಈಗ ಡೈರೆಕ್ಟ್ ಕ್ವಶನ್ ಬರಲ್ಲ. ಆಸ್ ಐ ಸೆಡ್, ಸೆಂಟೆನ್ಸ್ ವೈಸ್ ಗ್ರೂಪ್ ಸಿ ಯಲ್ಲೂ ಇಂತಹ ಕ್ವಶನ್ಗಳು ಬರುವ ಸಾಧ್ಯತೆ ಹೆಚ್ಚಿದೆ. ದೆನ್ ಮೋಹೋ ಡಿಸ್ಕಂಟಿನ್ಯೂಟಿ. ಸೊ ಇದೆಲ್ಲರಿಗೂ ಗೊತ್ತಿರುತ್ತೆ, ಕ್ರಸ್ಟ್ ಅಂಡ್ ಮ್ಯಾಂಟಲ್. ನೋಡಿ, 2020 ಪ್ರಿಲಿಮ್ಸ್ ಅಲ್ಲಿ ಬಂದಿರುವಂತದ್ದು ಕ್ರಸ್ಟ್ ಅಂಡ್ ಮ್ಯಾಂಟಲ್ ಮಧ್ಯ ಮೋಹೋ ಡಿಸ್ಕಂಟಿನ್ಯೂಟಿ ಬರುತ್ತೆ. ಇದಕ್ಕೆ ನಾನು ಹೇಳಿದಂತಹ ಸೂತ್ರ CMR/GT ಅಂತ ನೆನ್ಪಿಟ್ಕೊಳ್ಳಿ. GT ಅಥವಾ GL. ನೋಡಿ, ಒಂದು ಕಾನ್ಸೆಪ್ಟ್ ಮೇಲೆ ಎಷ್ಟು ಕ್ವಶನ್ಸ್ ಬಂದಿದೆ ಅಂದ್ಬಿಟ್ಟು ನಾವು ಇದನ್ನ ಇಗ್ನೋರ್ ಮಾಡ್ಬಿಡ್ತೀವಿ. ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಚ್ ಟೂ ಲೇಯರ್ಸ್ ಆಫ್ ದ ಅರ್ತ್ ಇಂಟೀರಿಯರ್ ಆರ್ ಸಪರೇಟೆಡ್ ಬೈ ಕರ್ನಾಡ್? CMR/GT ಅಂದ್ರೆ ಫಸ್ಟ್ ಬರುವಂತದ್ದು ಔಟರ್ ಲಿಥೋಸ್ಫಿಯರ್ ಅಂಡ್ ಇನ್ನರ್ ಲಿಥೋಸ್ಫಿಯರ್, ಅಥವಾ ಔಟರ್ ಕ್ರಸ್ಟ್ ಅಂಡ್ ಇನ್ನರ್ ಕ್ರಸ್ಟ್. ಸೊ ಆನ್ಸರ್ ಇಸ್ ಔಟರ್ ಲಿಥೋಸ್ಫಿಯರ್ ಅಂಡ್ ಇನ್ನರ್ ಲಿಥೋಸ್ಫಿಯರ್. ಸೊ ಇವೆಲ್ಲ ಗೊತ್ತಿದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಎಕ್ಸಾಮ್ ಅಲ್ಲಿ. ನೌ ಕಮ್ಸ್ ದ ಮ್ಯಾಂಟಲ್. ಈಗ ಮ್ಯಾಂಟಲ್ ಎಲ್ಲಿ ತನಕ ವಿಸ್ತಾರ ಆಗಿದೆ? 60 to 2900 ಅಪ್ ಟು 2900 ಕಿಲೋಮೀಟರ್ ತನಕ ಇದಿದೆ. ಇದರ ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನೊಂದು ತಿಳ್ಕೊಳ್ಳಿ, ಅರ್ಥದ ಒಳಗೆ ಹೋದ ಹಾಗೆ ಡೆನ್ಸಿಟಿ ಡೀಪರ್ ಆದಂಗೆ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಯು ಶುಡ್ ರಿಮೆಂಬರ್. ಮತ್ತೆ ಇಲ್ಲಿ ಇನ್ನೊಂದೇನಿದೆ ಅಂದ್ರೆ ಈ ಮ್ಯಾಂಟಲ್ ವಲಯವು ಮೆಗ್ನೀಷಿಯಂ ಇಂದ ಮಾಡಿದೆ. ಸಿಲಿಕಾನ್ ಅಂಡ್ ಮೆಗ್ನೀಷಿಯಂ ನಾನು ಹೇಳಿದೆ, ಸೈಮಾ ಅಂದ್ಬಿಟ್ಟು ಸಿಲಿಕಾನ್ ಮತ್ತೆ ಮೆಗ್ನೀಷಿಯಂ ಇಂದ ಮಾಡಿದ್ದಾರೆ. ಇದನ್ನ ಒಂದು ನೆನ್ಪಿಟ್ಕೊಳ್ಳಿ. ಇದು ಮೋಸ್ಟ್ಲಿ ಸಾಲಿಡ್ ಇರುತ್ತೆ. ದೆನ್ ಮ್ಯಾಂಟಲ್ ಅನ್ನ ಅಪ್ಪರ್ ಮ್ಯಾಂಟಲ್ ಅಥವಾ ಲೋವರ್ ಮ್ಯಾಂಟಲ್ ಅಂತ ಎರಡು ವಿಧಗಳಾಗಿ ವಿಂಗಡಿಸಿದ್ದಾರೆ. ಅದನ್ನು ಕೂಡ ಈಸಿಯಾಗಿ ನೆನ್ಪಿಟ್ಕೊಳ್ಳೋಣ. ಇಲ್ಲಿ ಅಪ್ಪರ್ ಮ್ಯಾಂಟಲ್ ಮತ್ತೆ ಇನ್ನರ್ ಮ್ಯಾಂಟಲ್ಗೆ ಏನಂತ? ಅಪ್ಪರ್ ಮ್ಯಾಂಟಲ್ ಅಲ್ಲಿ ಮ್ಯಾಗ್ಮಾ ರೂಪದಲ್ಲಿದೆ. ಇದು ಯಾಕೆ ಇದ್ರ ಬಗ್ಗೆ ನಾವು ಇನ್ನೊಂದ್ಸಲ ಹೇಳ್ತಾ ಇದೀನಿ ಮ್ಯಾಗ್ಮಾ ಇದೆ ಅಂದ್ರೆ, ಕೆಲವು ಕ್ವಶನ್ಸ್ ನ ಮ್ಯಾಂಟಲ್ ಅಲ್ಲಿ ಯಾವ ಶಿಲಾ ಇದೆ ಅಂತಾನು ಕೇಳಿದ್ದಾರೆ, ಮ್ಯಾಗ್ಮಾ ಇದೆಯಾ ಇಲ್ವಾ ಅಂತಾನು ಕೇಳಿದ್ದಾರೆ. ಇದಕ್ಕೆ ಅಸ್ಥೆನೋಸ್ಫಿಯರ್ ಅಂತ ಕರೀತಾರೆ ಈ ಅಪ್ಪರ್ ಮ್ಯಾಂಟಲ್ ಪ್ರದೇಶಕ್ಕೆ. ಆಮೇಲೆ ಇದು ಲೋವರ್ ಮ್ಯಾಂಟಲ್ ಬಂದ್ಬಿಟ್ಟು 700 ಕಿಲೋಮೀಟರ್ ಇಂದ 2900 ಕಿಲೋಮೀಟರ್ ತನಕ ವಿಸ್ತಾರವಾಗಿದೆ. ಇದನ್ನ ಮೆಸೋಸ್ಫಿಯರ್ ಅಂತ ಕರಿತೀವಿ. ಇಲ್ಲಿ ಲಿಥೋಸ್ಫಿಯರ್, ಅಸ್ಥೆನೋಸ್ಫಿಯರ್ ಅಂಡ್ ನೌ ಕಮ್ಸ್ ಮೆಸೋಸ್ಫಿಯರ್. ಇದು 3 ಸ್ಪಿಯರ್ಗಳನ್ನ ಓದಿದೀವಿ. ಇನ್ನ 2 ಸ್ಪಿಯರ್ ಮುಂದೆ ಕೋರ್ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ಸೊ ಮ್ಯಾಂಟಲ್ನ ಇದು ಡಿಸ್ಕಂಟಿನ್ಯೂಟಿ ಯಾವುದು ಇಲ್ಲಿ ಅಂದ್ರೆ ರೆಪಿಟಿ ಎಲ್ಲಿದೆ? ಎಸ್ಥೆನೋಸ್ಫಿಯರ್ ಅಂಡ್ ಮೆಸೋಸ್ಫಿಯರ್ ನಡುವೆ ಕಂಡು ಬರ್ತದೆ. ಮೇಲಿನ ಮ್ಯಾಂಟಲ್ ಮತ್ತೆ ಕೆಳಗಿನ ಮ್ಯಾಂಟಲ್ನ ನಡುವಿನ ಪದರದಲ್ಲಿ ಇದು ಕಂಡು ಬರ್ತದೆ. ಗುಟನ್ಬರ್ಗ್ ಅಂದ್ರೆ ಮತ್ತೆ ಲೋವರ್ ಮ್ಯಾಂಟಲ್ ಅಂಡ್ ಔಟರ್ ಕೋರ್. ಲೋವರ್ ಮ್ಯಾಂಟಲ್ ಮತ್ತೆ ಔಟರ್ ಕೋರ್ದು ಮಧ್ಯದಲ್ಲಿ ನಮಗೆ ಬರುತ್ತೆ ಅಂತ ಹೇಳಬಹುದು.
ಇಲ್ಲಿ ಕ್ವಶನ್ ನೋಡಿ. ವಾಟ್ ಈಸ್ ದ upper part of mantle is called? asthenosphere. It's asthenosphere. ಸೊ ಇಲ್ಲಿ ಏನೇನು ಹೇಳಿದೀನಿ ಅದೆಲ್ಲವೂ ಕೂಡ ಕ್ವಶನ್ ಆಗಿದೆ. ಸೊ ದಯವಿಟ್ಟು ಈ ಒಂದು ವಿಡಿಯೋ ನೋಡಾದ್ಮೇಲೆ ಒಂದ್ಸಲ PDF ಹಾಕ್ತೀನಿ, ಅದನ್ನ ಒಂದ್ಸಲ ನೋಡಿ, ಸೊ ದಟ್ ಯು ವಿಲ್ ಗೆಟ್ ಒನ್ ಐಡಿಯಾ. ವಿಚ್ ಆಫ್ ದ ಲೇಯರ್ ಆಫ್ ದಿ ಅರ್ತ್ ಇಂಟೀರಿಯರ್ ಈಸ್ ಇನ್ ಅ ವಿಷಿಯಸ್ ಸ್ಟೇಟ್? ಸೆಂಟ್ರೋಸ್ಪಿಯರ್ ಅಂತ ಕೇಳಿದೀರಾ, ಲಿಥೋಸ್ಪಿಯರ್ ಸಾಲಿಡ್ ಅಲ್ಲಿದೆ, ಮಿಸೋಸ್ಫಿಯರ್ ಸಾಲಿಡ್ ಅಲ್ಲಿದೆ. ಸೊ ಆನ್ಸರ್ ಅಸ್ಥೆನೋಸ್ಫಿಯರ್. ಯಾವ ಭೂಮಿಯ ಒಳಭಾಗದ ಯಾವ ಪದರವು ಸ್ನಿಗ್ಧ ಸ್ಥಿತಿಯಲ್ಲಿದೆ ಅಂತ ಕೇಳಿದಾಗ ವಿಷಿಯಸ್ ಸ್ಟೇಟ್ ಅಂತ ನಿಮ್ದು ಆನ್ಸರ್ ಅಸ್ಥೆನೋಸ್ಫಿಯರ್ ಅಂತ ನೀವು ಹೇಳಬಹುದು. ಸೊ ದೆನ್ ಕಮ್ಸ್ ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಎಲ್ಲಿ ಬರುತ್ತದೆ? ಮ್ಯಾಂಟಲ್ ಅಂಡ್ ಔಟರ್ ಕೋರ್, CMRGT. ಎಲ್ಲ ಕಡೆನೂ ಇದು ಹ್ಯಾಂಡಿಯಾಗಿ ಬರ್ತಿದೆ ನೋಡಿ. G ಅಂದ್ರೆ ಎಲ್ಲಿ ಬರುತ್ತೆ? ಔಟರ್ ಮ್ಯಾಂಟಲ್ ಅಂಡ್ ಇನ್ನರ್ ಕೋರ್, ಅಥವಾ ಔಟರ್ ಮ್ಯಾಂಟಲ್ ಅಂಡ್ ಇನ್ನರ್ ಕೋರ್, ಈ ತರ ನಿಮ್ಗೆ ಆನ್ಸರ್. ಕ್ರಸ್ಟ್ ಮ್ಯಾಂಟಲ್ ಅಲ್ಲ, ಮ್ಯಾಂಟಲ್ ಔಟರ್ ಅಲ್ಲ, ಅಪ್ಪರ್ ಅಂಡ್ ಲೋವರ್ ಮ್ಯಾಂಟಲ್ ಅಲ್ಲ, ಔಟರ್ ಕೋರ್ ಅಂಡ್ ಇನ್ನರ್ ಕೋರ್. ನೋಡಿ, ಇದು 2018 ಪ್ರಿಲಿಮ್ಸ್, ಇದು UPSC ಪ್ರಿಲಿಮ್ಸ್. ಸೊ ಇಲ್ಲೂ ಕೂಡ ಕೇಳುವ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಸೇಮ್ ಕ್ವಶನ್ ಇಲ್ಲಿ ನೋಡಿ, 2023 KPSC JEE ಎಕ್ಸಾಮ್ ಅಲ್ಲಿ ಬಂದಿದೆ. ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಲೈಸ್ ಇನ್ ಮ್ಯಾಗ್ಮಾ ಝೋನ್. ನಮಗ್ ಗೊತ್ತೇ ಇದೆ ಮ್ಯಾಗ್ಮಾ ಝೋನ್ ಅಂದ್ರೆ ಯಾವುದು ಅಂದ್ಬಿಟ್ಟು. ಮ್ಯಾಗ್ಮಾ ಝೋನ್ ಅಂದ್ರೆ ಮ್ಯಾಂಟಲ್. ಇದಕ್ಕೆ ನಾನು ಅಲ್ಲೊಂದು ನಿಮ್ಗೆ ಹೇಳಿದ್ದೀನಿ, ನೆನ್ಪಿದ್ಯಾ? ಮ್ಯಾಗ್ಮಾ ಝೋನ್ ನೆನ್ಪಿಟ್ಕೊಳ್ಳಿ ಅಂತ. ಯಾವುದಕ್ಕೆ? ಅಪ್ಪರ್ ಮ್ಯಾಂಟಲ್ಗೆ. ಸೊ ಆವಾಗ ಅಲ್ಲಿ ನಾವು ಅದನ್ನ ನೆನ್ಪಿಟ್ಕೊಂಡ್ರೆ ನೀವು ಇಲ್ಲಿ ಆನ್ಸರ್ ಮಾಡಬಹುದು. ನೋಡಿ, ಇದು ಟಫ್ ಮಾಡಲೇಬೇಕು ಅಂತ ಮಾಡಿರುವಂತಹದ್ದು. ಇಲ್ಲಿ ಅವರು ಡೈರೆಕ್ಟ್ ಆಗಿ ಅಪ್ಪರ್ ಮ್ಯಾಂಟಲ್ ಅಂತ ಕೊಡ್ಬೋದಾಗಿತ್ತು ಇನ್ಸ್ಟೆಡ್ ಆಫ್ ಮ್ಯಾಗ್ಮಾ ಝೋನ್. ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ? ಮ್ಯಾಗ್ಮಾ ಝೋನ್ ಅಂತ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್ ಅಪ್ಪರ್ ಮ್ಯಾಂಟಲ್ ಅಂಡ್ ಕೋರ್, ಅಲ್ಲಿ ಔಟರ್ ಕೋರ್ ಇದಾಗುತ್ತೆ ಅದು. ದೆನ್ ಕಮ್ಸ್ ಕೋರ್. ಕೋರ್ ಅಲ್ಲಿ ಮೇನ್ಲಿ ಇರುವಂತಹದ್ದು ನಿಕ್ಕಲ್ ಅಂಡ್ ಫೆರೆಟ್, ಅಂದ್ರೆ ನಿಕ್ಕಲ್ ಮತ್ತು ಕಬ್ಬಿಣ, ಇದರಿಂದ ಆಗಿರುವಂತಹದ್ದು. ವಿಸ್ತಾರ ಎಷ್ಟಿದೆ? 2900 ಕಿಲೋಮೀಟರ್ ಇಂದ ಹಿಡಿದು 6771 ಕಿಲೋಮೀಟರ್ ತನಕ ವಿಸ್ತಾರವಾಗಿದೆ. ಅಂಡ್ ಡೆನ್ಸಿಟಿ, ಒಳಗೆ ಹೋಗ್ತಾ ಹೋಗ್ತಾ ಡೆನ್ಸಿಟಿ ಹೆಚ್ಚಾಗುತ್ತದೆ. ಇದನ್ನ ಒಂದು ನೆನ್ಪಿಟ್ಕೊಳ್ಳಿ. ನೋಡಿ ಸಾಂದ್ರತೆ ಎಷ್ಟಿದೆ ಅಂತ, 5.5ರಿಂದ 11 ಗ್ರಾಮ್ ಪರ್ ಸೆಂಟಿಮೀಟರ್ಸ್ ಗಳಷ್ಟು ಇದು ಇದೆ. ಅಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಔಟರ್ ಕೋರ್ ಸಾಲಿಡ್ ಇದೆ, ಔಟರ್ ಕೋರ್ ಲಿಕ್ವಿಡ್ ಇದೆ, ಇನ್ನರ್ ಕೋರ್ ಸಾಲಿಡ್ ಇದೆ. ಬಿಕಾಸ್ ಎಕ್ಸ್ಟ್ರೀಮ್ಲಿ ಹೀಟ್ ಆದಂಗೆ ಅಲ್ಲಿ ನಮ್ಗೆ ಹಾಟ್ ಸಿಗುತ್ತೆ. ಇಲ್ಲೇ ಇದೆ, ಹೊರ ಕೇಂದ್ರ ಶಿಲಾರೂಪಾಕ ರೂಪದಲ್ಲಿದೆ, ಒಳ ಕೇಂದ್ರ ಘನ ರೂಪದಲ್ಲಿದೆ. ಇಷ್ಟು ನೆನಪಿದ್ರೆ ಸಾಕು. ಇಲ್ಲಿರುವಂತಹ ಸೀಮಾ ವಲಯಗಳು ಯಾವ್ಯಾವುದು ಅಂತಂದ್ರೆ ಲೆಹಮನ್, ಇಟ್ ಈಸ್ ಬಿಟ್ವೀನ್ ಇನ್ನರ್ ಅಂಡ್ ಔಟರ್ ಕೋರ್. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಏನ್ ಇಲ್ಲಿ ನೆನ್ಪಿಟ್ಕೊಬೇಕಂದ್ರೆ P ಮತ್ತು S ತರಂಗಗಳ ವೇಗವು ಇಲ್ಲಿ ಹೆಚ್ಚಾಗಿರುತ್ತದೆ. ಕೋರ್ ಅಲ್ಲಿ P ಅಂಡ್ S ತರಂಗಗಳು, ಇದನ್ನ ನಾನು ಅರ್ಥಕ್ವಿಕ್ ನ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತೀನಿ. P ವೇವ್ ಅಂಡ್ ಸೆಕೆಂಡರಿ ವೇವ್ ಅಂಡ್ ಪ್ರೈಮರಿ ವೇವ್ಸ್ ಅಂದ್ರೆ ಏನು, ಅಂಡ್ ಈ ಅರ್ತ್ ಇಂಟೀರಿಯರ್ ನ ಕಂಡುಹಿಡಿಯೋಕೆ ಅವುಗಳು ಹೇಗೆ ನಮ್ಗೆ ಹೆಲ್ಪ್ ಮಾಡಿದೆ, ಅಂದ್ರೆ ಘನ ವಸ್ತು ಇದೆಯೋ ಅಥವಾ ಅಲ್ಲಿ ಲಿಕ್ವಿಡ್ ಸ್ಟೇಟ್ ಇದೆಯೋ ಅಥವಾ ಸಾಲಿಡ್ ಸ್ಟೇಟ್ ಇದೆಯೋ ಅರ್ತ್ ಇಂಟೀರಿಯರ್ ಅನ್ನೋದು ಕಂಡುಹಿಡಿಯೋದಕ್ಕೆ ಅರ್ಥಕ್ವಿಕ್ ವೇವ್ಗಳು ಯಾವ ರೀತಿ ಸಹಾಯ ಮಾಡಿದೆ ಅನ್ನೋದನ್ನ ನಾನು ಅರ್ಥಕ್ವಿಕ್ ಚಾಪ್ಟರ್ ಮಾಡುವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಇಲ್ಲಿ ನೋಡಿ, ಕಾರ್ನಡೋ, ಮೊಹೋ, ರೆಪಿಟಿ, ಗುಟೆನ್ಬರ್ಗ್. ಇನ್ನೊಂದು ನೀವು ನೆನ್ಪಿಟ್ಕೊಳ್ಳಕ್ಕೆ CM ರೆಗ್ಯುಲೇಷನ್ ಅಂತಾನು ನೆನ್ಪಿಟ್ಕೊಬಹುದು. ಇಲ್ಲ ಅಂತಂದ್ರೆ ಇನ್ನೂ ಈಸಿಯಾಗಿ CMRGT ಅಂತಾನು ನೆನ್ಪಿಟ್ಕೊಬಹುದು. ಸೊ ಯಾವ್ದು ಇದು ಆಗುತ್ತೆ ಅದನ್ನ ಇಟ್ಕೊಳ್ಳಿ. ನೋಡಿ ಇಲ್ಲಿ, ದ ವರ್ಡ್ ನೈಫ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋವಿಂಗ್ ಸಬ್ಜೆಕ್ಟ್? ನೈಫ್ ಅಂದ್ರೆ ಯೂಶಲಿ ಏನ್ ಅನ್ಕೊಂತೀವಿ ಕೆಲವರು, ಇಲ್ಲೆಲ್ಲ ಕೊಟ್ಟಿದ್ದಾರೆ ಇವೇ ಇದು. ನೈಫ್ ಅಂದಿದ ತಕ್ಷಣ ಈಗ ಸ್ವಲ್ಪನೂ ಐಡಿಯಾ ಇಲ್ದವರಿಗೆ ಅದು ನೈಫ್ ಅಂದ್ರೆ ಏನೋ ಒಂದು, ಈ ನೈಫ್ದು ತಲೆಗೆ ಹೋಗ್ಬಿಡುತ್ತೆ ನೈಫ್ ಅಂತ. ಬಟ್ ಇಲ್ಲಿ ಇದು ಅರ್ತ್ಸ್ದು ಇನ್ನರ್ ಲೇಯರ್, ಅಂದ್ರೆ ಔಟರ್ ಕೋರ್ ಮತ್ತೆ ಇನ್ನರ್ ಕೋರ್ ಅಲ್ಲಿ ಇರುವಂತಹ ಒಂದು ಖನಿಜಾಂಶಗಳು ನಿಕ್ಕಲ್ ಅಂಡ್ ಫೆರೆಟ್. ಮತ್ತು ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ವೈ ಈಸ್ ದ ಸೆಂಟ್ರಲ್ ಪಾರ್ಟ್ ಆಫ್ ದ ಅರ್ತ್ ಇಸ್ ಕಾಲ್ಡ್ ನೈಫ್ ಅಂತ? ಕಂಟೈನಿಂಗ್ ನಿಕ್ಕಲ್ ಅಂಡ್ ಐರನ್ ಮೆಟೀರಿಯಲ್. ಫಸ್ಟ್ ಒನ್ ಇಸ್ ದ ಆನ್ಸರ್. ನಿಕ್ಕಲ್ ಅಂಡ್ ಕಾಪರ್ ಅಲ್ಲ, ನಿಕ್ಕಲ್ ಅಂಡ್ ಅಲ್ಯೂಮಿನಿಯಂ ಅಲ್ಲ, ನಿಕ್ಕಲ್ ಅಂಡ್ ಮೆಗ್ನೀಷಿಯಂ ಅಲ್ಲ, ಇದು ನಿಕ್ಕಲ್ ಅಂಡ್ ಫೆರೆಟ್, ದಟ್ ಈಸ್ ಐರನ್ ಮೆಟೀರಿಯಲ್. ದ ಫಸ್ಟ್ ಒನ್ ಇಸ್ ದ ಆನ್ಸರ್. ದೆನ್ ಕಮ್ಸ್, ವಾಟ್ ಈಸ್ ದ ಅರ್ತ್ಸ್ ಕೋರ್ ಇಸ್ ಕಂಪೋಸ್ಡ್ ಆಫ್? ಅಗೇನ್ ನೈಫ್. ಕೋರ್ ರಚಿಸಲ್ಪಟ್ಟಿರೋದು ಯಾವುದು? ಸ್ಟಿಕ್ಕಿನಾ? ಅಲ್ಲ. ಸಾಲಿಡ್. ಲಿಕ್ವಿಡ್ ಅಲ್ಲ.
ಗ್ಯಾಶಿಯಸ್ ಅಲ್ಲ. ಸಾಲಿಡ್ ಮ್ಯಾಟರ್ ಇಂದ ಅರ್ಥದ ಕೋರು ಘನ ವಸ್ತುವಿನಿಂದ ಕಂಪೋಸ್ ಆಗಿರುವಂತಹದ್ದು. ದೆನ್ ಕಮ್ಸ್, ಇದು ಇಲ್ಲಿ ನಂಬರ್ಸ್ ಸ್ವಲ್ಪ ಮಿಸ್ಪ್ಲೇಸ್ ಮಾಡಿದರೆ, ಇದನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ. ರೀಸೆಂಟ್ ಎಕ್ಸಾಮ್ದು 2021 ಪ್ರಿಲಿಮ್ಸ್ದು. ಅರ್ಥ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಜನರೇಟೆಡ್ ಇನ್ ಔಟರ್ ಕೋರ್. ಅರ್ಥ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಔಟರ್ ಕೋರ್ ಅಲ್ಲಿ ಜನರೇಟ್ ಆಗುತ್ತೆ, ಅಂದ್ರೆ ಹೊರ ಕೇಂದ್ರ ವಲಯದಲ್ಲಿ. ದೆನ್ ವಿಚ್ ಇಸ್ ದ ಲೇಯರ್ ಇಸ್ ಹೈಯೆಸ್ಟ್ ಡೆನ್ಸಿಟಿ. ವಿ ನೋ ದಟ್ ಡೆನ್ಸಿಟಿ ಒಳಗೆ ಹೋದಷ್ಟು ಡೆನ್ಸಿಟಿ ಹೆಚ್ಚಾಗುತ್ತದೆ. ಸೊ ಆನ್ಸರ್ ಈಸ್ ಇನ್ನರ್ ಕೋರ್. ನಾನು ಏನೇನು ನಿಮಗೆ ಥಿಯರಿಟಿಕಲಿ ಎಕ್ಸ್ಪ್ಲೇನ್ ಮಾಡಿದೆ ಅದು ಎಲ್ಲವೂ ಆಲ್ರೆಡಿ ಕ್ವಶನ್ ಆಗಿದೆ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದ ಅರ್ತ್ ಲೇಯರ್ಸ್. ಅರ್ತ್ ಲೇಯರ್ಸ್ ಯಾಕೆ ನಾವು ಓದಲೇಬೇಕು? ಜಿಯೋಗ್ರಫಿ 11th ಸ್ಟ್ಯಾಂಡರ್ಡ್ NCERT ಅಲ್ಲಿ ಫಸ್ಟ್ ಚಾಪ್ಟರ್ ಇದು. ಸೊ ಇದನ್ನ ನಾವು ಓದಲೇಬೇಕು, ಯಾಕಂದ್ರೆ ಒನ್ ಆರ್ ದಿ ಅದರ್ ಕ್ವಶನ್ ಬಂದಿದೆ ನೋಡಿ. ಇಲ್ಲಿ ಇನ್ನರ್ ಕೋರ್ದು ಡೆನ್ಸಿಟಿ, ಔಟರ್ ಕೋರ್ದು ಡೆನ್ಸಿಟಿ, ಮ್ಯಾಂಟಲ್ದು ಡೆನ್ಸಿಟಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. Then, which of the following statement is true regarding the interior of the earth? The density of the earth is highest in lithosphere. No, it's not. ಯಾಕೆಂದ್ರೆ ಇನ್ನರ್ ಕೋರ್ ಅಲ್ಲಿ ಇದು ಹೈಯೆಸ್ಟ್ ಇರೋದು. The Windshut-Gutenberg boundary separate mesosphere from the core. Correct. The presence of the iron in the core is given to the earthist magnetism. ಅದು ಕೂಡ ಕರೆಕ್ಟ್. ಈ ಫಸ್ಟ್ ಒಂದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ಆನ್ಸರ್ಸ್ ನ ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಎಸಿ ಸ್ಯಾಡ್ ಅಲ್ಲಿ ಏನ್ ಕ್ವಶನ್ ಕೇಳಿದ್ದಾರೆ ನೋಡೋಣ. ಬಸಾಲ್ಟ್ ಇಸ್ ದ ಫೈನ್ ಗ್ರೈನ್ಡ್ ಅಂಡ್ ಬ್ಲಾಕ್ ಇಗ್ನಿಸಿಯಸ್ ರಾಕ್ ದಟ್ ಫಾರ್ಮ್ಸ್ ದ ಡೀಪ್ ಬೆನಿತ್ ಆಫ್ ಅರ್ತ್ ಸರ್ಫೇಸ್. Basalt is fine-grained black igneous rock that forms beneath in the earth's surface. Second, the rate of cooling solidification of magma earth is interiorly low. The second one is correct. The first is wrong. The basalt is the fine-grained and black igneous rock. ಇದು igneous rock ಅಂತ ಕಂಡಿಡಿರಿ. And deep beneath of the earth surface. Earth surface ಅಲ್ಲಿ ಇರುವುದು ಗ್ರಾನೈಟ್. ಬಸಾಲ್ಟ್ ಇರುವಂತಹದ್ದು ಇದರಲ್ಲಿ ಓಷಾನಿಕ್ ಅಲ್ಲಿ. ಇದು ಓಷಿಯಾನಿಕ್ ಕ್ರಸ್ಟ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ದ ಫಸ್ಟ್ ಆನ್ಸರ್ ಇಸ್ ರಾಂಗ್. ಬಟ್ ನೋಡಿ ಇಷ್ಟು ಡೆಪ್ತ್ ಆಗಿ ಕ್ವಶನ್ ಕೇಳಿದ್ದಾರೆ UPSC ಲೆವೆಲ್ಗೆ ಅಂದ್ಬಿಟ್ಟು. ವಾಟ್ ಈಸ್ ದ ರಿಮೈನ್ಸ್ ಆಫ್ ಡೆಡ್ ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್ ಲೆಫ್ಟ್ ಅಂಡರ್ ದ ಸಾಯಿಲ್ ಲೇಯರ್ ಕಾಲ್ಡ್? ಫಾಸಿಲ್ಸ್. ಇದಕ್ಕೆ ಪಳವಳಿಕೆಗಳು ಅಂತ ಕರಿತೀವಿ. ಅಂದ್ರೆ ಸತ್ತ ಪ್ರಾಣಿ ಮತ್ತು ಸಸ್ಯಗಳ ಅವಶೇಷಗಳು. ಓಕೆ, ಇದು ಫಾರೆಸ್ಟ್ ಗಾರ್ಡ್ ಎಕ್ಸಾಮ್ ಈಸಿ ಇದೆ ಕ್ವಶನ್. MPPS ಅಲ್ಲಿ ಕೇಳಿರುವಂತ ಇದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಬೌಟ್ ದ ಇಂಟೀರಿಯರ್ ಆಫ್ ದಿ ಅರ್ತ್? ದ ಟೆಂಪರೇಚರ್ ಫಾಲ್ಸ್ ವಿತ್ ಇನ್ಕ್ರೀಸಿಂಗ್ ಡೆಪ್ತ್. ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಡೆಪ್ತ್ ಇನ್ಕ್ರೀಸ್ ಆಗುತ್ತೆ. ಪ್ರೆಷರ್ ಫಾಲ್ಸ್, ನೋ, ಪ್ರೆಷರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಟೆಂಪರೇಚರ್ ರೈಸಸ್ ವಿತ್ ದ ಇನ್ಕ್ರೀಸಿಂಗ್ ಡೆಪ್ತ್, ಕರೆಕ್ಟ್. ಪ್ರೆಷರ್ ರಿಮೈನ್ಸ್, ನೋ. ಎರಡೂ ಇನ್ಕ್ರೀಸ್ ಆಗುತ್ತೆ. ಈಗ ಇಲ್ಲಿ ಹಿಂಗೆ ಇದು ನಾವು ಇದು ತಗೊಂಡ್ರೆ, ಇದು ಡೆಪ್ತ್ ಡೀಪ್ ಅಂತ ತಗೊಂಡ್ರೆ, ಈ ಹಿಂಗೆ ಹೋದಂಗೆ ಪ್ರೆಷರು ಇನ್ಕ್ರೀಸ್ ಆಗುತ್ತೆ, ಡೆನ್ಸಿಟಿನೂ ಇನ್ಕ್ರೀಸ್ ಆಗುತ್ತೆ. ಪ್ರೆಷರ್ ಡಿಕ್ರೀಸ್ ಆಗುತ್ತಾ? ಪ್ರೆಷರ್ ಡಿಕ್ರೀಸ್ ಆಗುತ್ತೆ, ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ ಅಂಡ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ಟೆಂಪರೇಚರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ಪ್ರೆಷರ್. ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಆದಂಗೆ ಪ್ರೆಷರ್ ಕಮ್ಮಿ ಆಗುತ್ತೆ. ಇದು ನಿಮ್ಗೆ ಗೊತ್ತಿದ್ರೆ ನೀವು ಈ ತರ ಕ್ವಶನ್ಸ್ ನ ಆನ್ಸರ್ ಮಾಡಬಹುದು. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆದ್ರೆ ನಿಮ್ ಫೆಲೋ ಮೇಟ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ. ಸೊ ನೆಕ್ಸ್ಟು ಇನ್ನು ಡಿಫ್ರೆಂಟ್ ವೆರೈಟೀಸ್ ಆಫ್ ಟಾಪಿಕ್ಸ್ನ ತಗೊಂಬರಕ್ಕೆ ಟ್ರೈ ಮಾಡ್ತೀನಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್